Adhya? Yes, sir. Ready now? ಕಡೆ ಸಂಜೆ ಟೈಮ್ ಆಟೋ ಆಡೋದಕ್ಕೆ ಬಂದೆ. ಇಲ್ಲೇನಪ್ಪ ಅಂದ್ರೆ ಇದು ಜಂಪಿಂಗ್ ಝೋನ್ ಅಂತ. ಇದನ್ನ ಅವರೇ ಬಂದ್ಬಿಟ್ಟು ಇನ್ಸ್ಟಾಲ್ ಮಾಡ್ತಾರೆ. ಅಂದ್ರೆ ಇದಕ್ಕೆ 120 euros ತಗೊಂತಾರೆ. ಆನ್ಲೈನ್ ಅಲ್ಲಿ ಕ್ಲಾಸಸ್ ನ ಅಟೆಂಡ್ ಮಾಡಿಸ್ತಾ ಇದ್ದೀನಿ. ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐರ್ಲೆಂಡ್ ನ ನಮ್ಮ ಹೊಸ ರೆಂಟೆಡ್ ಹೌಸ್ ನಲ್ಲಿ ನಾವು ನಮ್ಮ ಹೊಸ ಲೈಫ್ ನ ಶುರು ಮಾಡ್ತಾ ಇದೀವಿ. ನಾನು ನನ್ನ ಮಗನ ಜೊತೆ ಒಂದು ವೀಕೆಂಡ್ ನ ಒಂದು ಪ್ರೊಡಕ್ಟಿವ್ ವೀಕೆಂಡ್ ನ ಹೇಗೆ ಸ್ಪೆಂಡ್ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ನಾವು ತುಮಕೂರಲ್ಲಿದ್ದಾಗ ನಾನು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಲ್ಲಿ ದಿನ ಯೋಗ ಕ್ಲಾಸಸ್ ನ ತಗೊಳ್ತಾ ಇದ್ದೆ. ಐರ್ಲೆಂಡಿಗೆ ಬಂದ್ಮೇಲೆ ನಾನು ಯೋಗನ ಕಂಟಿನ್ಯೂ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಹಾಗೆ ನಾನು ಮಾಡ್ಬೋದು, ನನ್ನ ಮಗನ್ಗೂ ಹೇಳ್ಕೊಡ್ಬೋದು ಅಂತ ಡಿಸೈಡ್ ಮಾಡಿ ಇವತ್ತಿಂದ ಯೋಗ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಇವತ್ತು ದಿನ ಬೇಗ ಸ್ಟಾರ್ಟ್ ಮಾಡಿದೀವಿ. ಈಗ ಅಭಿಗೆ ಯೋಗ ಹೇಳ್ಕೊಡೋದಕ್ಕೆ ಶುರು ಮಾಡ್ತಾ ಇದ್ದೀನಿ. ನಾನು ಮನೆಯಲ್ಲೇ ಯೋಗ ಮಾಡ್ತೀನಿ. ದೊಡ್ಡವರಾದ್ಮೇಲೆ ಮಕ್ಕಳಿಗೆ ಇಂಟ್ರೆಸ್ಟ್ ಬರೋದು ಕಷ್ಟ ಆಗುತ್ತೆ. ಹಾಗಾಗಿ ಚಿಕ್ಕ ವಯಸ್ಸಿನಲ್ಲೇ ಅವಕ್ಕೆ ಇಂಟ್ರೆಸ್ಟ್ ಬೆಳೆಸೋದು ಅಂದ್ರೆ ಒಂದು ಈಸಿ ಜಾಬ್. ಅದಕ್ಕೆ ಅವನಿಗೆ ಈ ಚಿಕ್ಕ ವಯಸ್ಸಿನಲ್ಲೇ ಎಲ್ಲದನ್ನು ಹೇಳ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ವಾರ್ಮ್ ಅಪ್ ಜೊತೆ ಸೂರ್ಯ ನಮಸ್ಕಾರ ಮತ್ತೆ ಸ್ವಲ್ಪ ಬೇಸಿಕ್ ಆಸನಗಳನ್ನ ಮುಗಿಸ್ಕೊಂಡ್ವಿ. ನಾವು ಯೋಗ ಮುಗಿಸೋದ್ರೊಳಗಡೆ ನಮ್ಮ ಮನೆ ಮುಂದೆ ಗಾರ್ಬೇಜ್ ಕಲೆಕ್ಷನ್ ಗೆ ಅಂತ ಬಂದಿದ್ದಾರೆ. ಆ ವಿಡಿಯೋನ ಹಾಗೆ ಕವರ್ ಮಾಡಿದೆ. ನಾ ಆಲ್ರೆಡಿ ನಮ್ಮ ಚಾನೆಲ್ ನಲ್ಲಿ ಈ ವಿಡಿಯೋನೆಲ್ಲ ಅಪ್ಲೋಡ್ ಮಾಡಿದ್ದೀನಿ, ಗಾರ್ಬೇಜ್ ಕಲೆಕ್ಷನ್ ಹೇಗಿರುತ್ತೆ ಅಂತ. ಬಟ್ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನ ನೋಡ್ತಾ ಇದ್ರೆ ಇದು ಒಂದು ಹೊಸ ಇನ್ಫಾರ್ಮೇಶನ್ ಅವ್ರಿಗೆ ಸಿಗುತ್ತೆ ಅಂತ ಕವರ್ ಮಾಡಿದ್ದೀನಿ. ಯಾರ್ಯಾರು ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಅವ್ರಿಗೆಲ್ಲ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದೆ ಬರೋ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ. ಡೈಲಿ ಕಂಪಲ್ಸರಿಲಿ ಒಂದ್ ಮುಷ್ಟಿ ತಗೊಳ್ಳೇಬೇಕು, ಗೊತ್ತಾಯ್ತಾ? ಸ್ಪ್ರೌಟ್ಸು. ಸೊ ನಮ್ಮನೇಲಿ ಈ ತರ ನಾವು ಡೈಲಿ ಇದೊಂದು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀವಿ. ಡೈಲಿ ಒಂದ್ ಮುಷ್ಟಿ ಸ್ಪ್ರೌಟ್ಸ್ ತಿನ್ನೋದು ಅಂತ. ಒಂದ್ ಮುಷ್ಟಿ ಸ್ಪ್ರೌಟ್ಸು, ಒಂದ್ ಮುಷ್ಟಿ ಬಾದಾಮಿ. ಸೊ ಈ ಬಾದಾಮಿ ಸಿಪ್ಪೆ ಬಿಡ್ಸಕ್ ಕಷ್ಟ ಆದ ಒಂದ್ ಕೆಲಸ ಮಾಡ್ತೀನಿ. ನಾನೇನ್ ಮಾಡ್ತೀನಿ ಅಂದ್ರೆ ಓವನಲ್ಲಿ ಒಂದ್ 2 ನಿಮಿಷ ಹೀಟ್ ಮಾಡ್ತೀನಿ. ಈಸಿ ಬರುತ್ತೆ, ಈಸಿ ಪೀಲಿಂಗ್. Hi. Hello. ನಮಸ್ಕಾರ. ಸೊ ಈಸಿ ಪೀಲ್ ನೋಡಿ. ಇವಾಗ ಪ್ರೆಸ್ ಮಾಡು. ಯೋಗ ಆದ್ಮೇಲೆ ಬಾದಾಮಿ ತಿಂದು ನೆಕ್ಸ್ಟ್ ಅವನು ಸ್ನಾನ ಮಾಡ್ತಾನೆ. ಸ್ನಾನ ಮಾಡ್ಕೊಂಡ್ ಬಂದ್ಮೇಲೆ ದೇವರಿಗೆ ನಮಸ್ಕಾರ ಮಾಡ್ಬಿಟ್ಟು ಮುಂದಿಂದು ತಿಂಡಿ ತಿನ್ನೋದು ಎಲ್ಲ ಕೆಲಸ ನಡೆಯುತ್ತೆ. ವೀಕ್ ಡೇಸ್ ಅಲ್ಲಿ ಅಭಿ ಸ್ಕೂಲಲ್ಲಿ ಅಟೆಂಡ್ ಮಾಡ್ತಾ ಇರ್ತಾನೆ. ವೀಕೆಂಡ್ಸ್ ಅಲ್ಲಿ ನಾನು ಇವನಿಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಲಿ ಅಂತ ಇಂಡಿಯಾದಿಂದ ಆನ್ಲೈನ್ ಕ್ಲಾಸಸ್ ನ ಅಟೆಂಡ್ ಮಾಡಿಸ್ತೀನಿ. ನಾವು ಇಂಡಿಯಾದಲ್ಲಿದ್ದಾಗ ಆಕ್ಚುಲಿ ಇವನು ಮ್ಯೂಸಿಕ್, ಭಗವದ್ಗೀತೆ ಮತ್ತೆ ಕನ್ನಡ ಕ್ಲಾಸಸ್ ಅಲ್ಲೆಲ್ಲ ಇನ್ವಾಲ್ವ್ ಆಗ್ತಿದ್ದ. ಸೇಮ್ ಕ್ಲಾಸಸ್ ನ ಇಲ್ಲಿಗೆ ಬಂದ್ಮೇಲೂ ಕಂಟಿನ್ಯೂ ಮಾಡೋಣ ಅಂತ ಆನ್ಲೈನ್ ಕ್ಲಾಸಸ್ ನ ಅಟೆಂಡ್ ಮಾಡಿಸ್ತಾ ಇದ್ದೀನಿ. Mama gaga didi sasa. Okay. Gaurava. Okay. Gaurava.
ನಾವು ಐರ್ಲೆಂಡಿಗೆ ಬರೋಕ್ಕೂ ಮುಂಚೆ ಹೈದರಾಬಾದ್ ನಲ್ಲಿ ಇದ್ವಿ. ಹೈದರಾಬಾದ್ ನಲ್ಲಿ ಒಂದು ಸ್ಕೂಲಿಗೆ ಹೋಗ್ಬೇಕಾದ್ರೆ ಕನ್ನಡ ಲ್ಯಾಂಗ್ವೇಜ್ ಇವನಿಗೆ ಇರ್ಲಿಲ್ಲ. ಹಾಗಾಗಿ ಕನ್ನಡ ಟಚ್ ಹೊರಟೋಯ್ತೇನೋ ಅಂತ ಅನ್ಕೊಂಡಿದ್ವಿ. ಅದಕ್ಕೆ ಐರ್ಲೆಂಡಿಗೆ ಬಂದ್ಮೇಲೆ ಮತ್ತೆ ಕನ್ನಡ ಕ್ಲಾಸಸ್ ಸ್ಟಾರ್ಟ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಆನ್ಲೈನ್ ಅಲ್ಲಿ ಕ್ಲಾಸಸ್ ನ ಅಟೆಂಡ್ ಮಾಡಿಸ್ತಾ ಇದ್ದೀನಿ. ಮ್ಯಾಮ್ ಫೋರ್ತ್ ಒನ್ ಏನು ಮ್ಯಾಮ್? ಪೂರ್ಣ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಹೆಂಗೆ ಊಟ ಮಾಡೋದು ಅಂತ ಕಲಿಸ್ಕೊಡ್ತೇನೆ, ಬನ್ನಿ. ಫಸ್ಟ್ ಒಂದು ಸ್ಪೂನಿಂದು ಹಿಂಗೆ ತಗೋಬೇಕು, ಬ್ಯಾಗ್ ಹಾಕೋಬೇಕು. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆದಮೇಲೆ ಶೇರು ಮಾಡಬೇಕು, ಆಮೇಲೆ ಕಮೆಂಟ್ಸ್ ಮಾಡಿರಿ, ಆಯ್ತಾ? ಬಾಯ್. ಬೆಳಿಗ್ಗೆ 2 ಕ್ಲಾಸ್ ಮುಗಿಸ್ಕೊಂಡ್ಮೇಲೆ ಮಧ್ಯಾಹ್ನ ಲಂಚ್ ಟೈಮ್ ಆಗೋಯ್ತು. ನಾನು ಇಲ್ಲಿ ಮೇಲ್ಗಡೆ ಪ್ಲೇ ಗ್ರೌಂಡ್ ಎದುರುಗಡೆನೆ ಎಷ್ಟೊಂದು ಬರ್ಡ್ಸ್ ಬಂದಿತ್ತು. ಆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಬರೋಣ ಅನ್ನೋದ್ರೊಳಗಡೆ ಕೆಳಗಡೆ ಅವನು ತುಂಬಾ ಏನೇನೋ ಆಟ ಆಡ್ಕೊಂಡು ಕ್ಯಾಮ್ರಾ ಮುಂದೆ ನಾವು ವಿಡಿಯೋ ರೆಕಾರ್ಡ್ ಮಾಡ್ತೀವಲ್ಲ ಆ ತರ ಅವನು ಏನಾದ್ರು ಹೇಳ್ಬೇಕು ಅಂತ ತರಲೆ ಮಾಡ್ತಾ ಕೂತಿದ್ದ. ಇಲ್ಲಿ ನಮ್ಮ ಮನೆ ಹತ್ರನೇ ಒಂದು ಹೆಲ್ತ್ ಕ್ಲಬ್ ಇದೆ, ಫಿಟ್ನೆಸ್ ಅಂಡ್ ಹೆಲ್ತ್ ಕ್ಲಬ್. ಅಲ್ಲಿ ಅಭಿರಾಮ್ಗೆ ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡಿಸಿದ್ದೀನಿ. ಮಧ್ಯಾಹ್ನ 1:30 ಅಷ್ಟೊತ್ತಿಗೆ ಸ್ವಿಮ್ಮಿಂಗ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಈಗ ರೆಡಿ ಮಾಡ್ಕೊಳ್ತಾ ಇದ್ದಾನೆ. ಗ್ಲಾಸಸ್ ಇಟ್ಕೊಂಡಿದ್ಯಾ? ಚೆಕ್ ಮಾಡಿ. ಆಮೇಲೆ ಕ್ಯಾಪ್ ಇದನ್ನೆಲ್ಲ ಇಡ್ಲಿ. ಒಳಗಡೆ ಇಟ್ಕೊ. ಟವಲ್ ತಗೊಂಡಿದ್ದೆ ಒಂದು? ಟವಲ್ ತಗೊಂಡಿದ್ದೆ, ಕವರ್ ತಗೊಂಡಿದ್ದೆ. ಗುಡ್ ಬಾಯ್. ಏಟಾಯ್ತು, ಶೂಸ್ ಹಾಕು. ನಮ್ಮನೆಗೆ ಸ್ವಿಮ್ಮಿಂಗ್ ಪೂಲ್ ತುಂಬಾ ಹತ್ರನೇ ಇದೆ. ಬೈ ವಾಕ್ ಹೋದ್ರೆ 5 ನಿಮಿಷ ಆಗುತ್ತೆ ಅಷ್ಟೇ. ನಾವು ಇಂಡಿಯಾದಲ್ಲಿದ್ದಾಗ ಸ್ವಿಮ್ಮಿಂಗ್ ಕ್ಲಾಸಸ್ಗೆ ಜಾಯಿನ್ ಮಾಡ್ಬೇಕಂತ ಇದ್ವಿ, ಬಟ್ ಕೋವಿಡ್ ಎಲ್ಲ ಇದ್ದಿದ್ರಿಂದ ನಮ್ಗೆ ಜಾಯಿನ್ ಮಾಡಕ್ ಆಗ್ಲಿಲ್ಲ. ಅಭಿ ಹೇಳ್ತಾ ಇದ್ದ ಸ್ವಿಮ್ಮಿಂಗ್ ಅಂದ್ರೆ ತುಂಬಾ ಇಷ್ಟ, ಆಟ ಆಡ್ಬೇಕು ಅಂತ. ಲೈಫಲ್ಲಿ ಫಸ್ಟ್ ಟೈಮ್ ಅವನು ಅಟೆಂಡ್ ಮಾಡ್ತಾ ಇರೋದು. ಐರ್ಲೆಂಡ್ ನಲ್ಲಿ ಹೇಗಿರುತ್ತೋ ಏನೋ ಗೊತ್ತಿಲ್ಲ. ಸೊ ಇವತ್ತಿಂದ ಫಸ್ಟ್ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ. ಅಭಿ ಸ್ವಿಮ್ಮಿಂಗ್ ಸೂಟ್ ಎಲ್ಲ ಹಾಕೊಂಡು ಮತ್ತೆ ಈಗ ಕ್ಲಾಸ್ ಕಡೆ ಹೊರಟ. ಇವತ್ತು ಇಲ್ಲಿ ಹೊರಗಡೆ ಟೆಂಪರೇಚರ್ 8 ಡಿಗ್ರಿ ಇತ್ತು. ಒಳಗಡೆ ಬಂದ್ಮೇಲೆ ಇಲ್ಲೆಲ್ಲ ವಾರ್ಮ್ ಆಗಿತ್ತು, ಯಾಕಂದ್ರೆ ಇಲ್ಲಿ ಟೆಂಪರೇಚರ್ ಮೇಂಟೈನ್ ಮಾಡಿರ್ತಾರೆ. ಇನ್ನೇನು ಒಂದು ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ. ನಮ್ಮ ಮನೆ ಹತ್ರನೇ ಈ ಸ್ವಿಮ್ಮಿಂಗ್ ಪೂಲ್ ಮತ್ತೆ ಈ ಹೆಲ್ತ್ ಕ್ಲಬ್ ಇದ್ದಿದ್ರಿಂದ ತುಂಬಾ ಯೂಸ್ಫುಲ್ ಅನಿಸ್ತು ನನಗೆ. ಇಲ್ಲಿ ಟ್ರೈನರ್ಸ್ ಕೂಡ ತುಂಬಾ ಸಪೋರ್ಟಿವ್ ಆಗಿದ್ರು ನಮ್ಗೆ. ಇಲ್ಲಿ ಪಕ್ಕದಲ್ಲಿನೇ ಒಂದು ಸೂಪರ್ ಮಾರ್ಕೆಟ್ ಇದೆ, ಅಲ್ಲಿ ನಾವು ವೀಕ್ಲಿ ಗ್ರಾಸರೀಸ್ ತಗೊಳ್ಳೋಣ ಅಂತ ಹೋಗ್ತಾ ಇದೀವಿ. ಎವ್ರಿ ವೀಕೆಂಡ್ ನಾವು ಗ್ರಾಸರಿ ಶಾಪಿಂಗಿಗೆ ಅಂತ ಈ ಸೂಪರ್ ಮಾರ್ಕೆಟ್ಗೆ ಬರ್ತೀವಿ. ಐರ್ಲೆಂಡ್ ನಲ್ಲಿ ಗ್ರಾಸರಿ ಶಾಪಿಂಗ್ ಹೇಗಿರುತ್ತೆ ಅನ್ನೋದನ್ನ ಆಲ್ರೆಡಿ ನಾವು ವಿಡಿಯೋ ಮಾಡಿಬಿಟ್ಟು ಈ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದೀವಿ. ಆ ವಿಡಿಯೋ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಆ ವಿಡಿಯೋನ ಚೆಕ್ ಮಾಡಬಹುದು. ಇಲ್ಲಿ ಗ್ರಾಸರೀಸ್ ಎಷ್ಟಿರುತ್ತೆ, ಎಕ್ಸ್ಪೆನ್ಸಸ್ ಎಲ್ಲ ಏನೇನ್ ಬರುತ್ತೆ, ಯಾವ್ಯಾವ ರೀತಿ ಗ್ರಾಸರೀಸ್ ಸಿಗುತ್ತೆ ಅನ್ನೋದನ್ನ ಆ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ಐರ್ಲೆಂಡ್ ಯಾರಾದ್ರೂ ಹೊಸದಾಗಿ ಬರೋರಿದ್ರೆ ಆ ವಿಡಿಯೋ ಡೆಫಿನೆಟ್ಲಿ ಅವರಿಗೆ ಹೆಲ್ಪ್ ಆಗ್ಬೋದು ಅಂತ ಅನ್ಕೊಂತೀನಿ. ಸ್ವಿಮ್ಮಿಂಗ್ ಕ್ಲಾಸ್ ಮತ್ತೆ ವೀಕೆಂಡ್ ಗ್ರಾಸರಿ ಶಾಪಿಂಗ್ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ದೀವಿ. ಇವತ್ತು ಅಭಿ ಒಂದು ಭಗವದ್ಗೀತೆ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನೆ. ಈ ಒಂದು ಕಾಂಪಿಟೇಷನ್ ಅನ್ನ ಇಂಡಿಯಾದಿಂದ ಆರ್ಗನೈಸ್ ಮಾಡಿದ್ದಾರೆ. ಸೊ ಇಲ್ಲಿ 2 ಚಾಪ್ಟರ್ ಇಂದ ಇವನು ಶ್ಲೋಕಗಳನ್ನ ಚಾಂಟ್ ಮಾಡಿ ಹೇಳ್ತಾ ಇದ್ದಾನೆ. ಸೊ ಈ ಒಂದು ಕಾಂಪಿಟೇಷನ್ ಅವನಿಗೆ ಸಕ್ಸಸ್ ಆಗ್ಲಿ ಅಂತ ನಾನು ವಿಶ್ ಮಾಡ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್ ಅಭಿ. Yes sir. Ready now? Huh. Okay. So
Okay, from chapter 7, I'll give you the starting sloka. You have to chant 10 slokas from there. Okay? Okay. Bijam mam सर्वभूतानां विद्धि पार्थ सनातनं बुद्धिर्बुद्धिमतामस्मि तेजस्तेजस्विनामहं बलं बलवतां चाहं कामरागविवर्जितं धर्माविरुद्धो भूतेषु कामोऽस्मि भरतर्षभ Careful attention in the mistake. Oh? Okay. Adveshtha sarvabhutanam maitrah karuna eva chah. अद्वेष्टा सर्वभूतानां मैत्रः करुण एव च ಎಲ್ಲಿದೆ ಮಿಸ್ಟೇಕ್ಸ್ ಭೂತಾನಾಂ ಏವ ಚ ಓಕೆ ಇನ್ನೊಂದು ಮಿಸ್ಟೇಕ್ ನೆಕ್ಸ್ಟ್ ರೌಂಡ್ 2 ವರ್ಡ್ಸ್ ಕೊಡ್ತೀನಿ ಶ್ಲೋಕ ಕಂಪ್ಲೀಟ್ ಮಾಡಬೇಕು ಹಾ ಹಾ ಇಚ್ಛಾ ದಿಸ್ ಚಾಪ್ಟರ್ 7 ಇಚ್ಛಾ ದ್ವೇಷ ಸಮುತ್ಥೇನ इच्छा देश समुत्तेन द्वन्द्वमोहेन भारत सर्वभूतानि सम्मोहं सर्गे यान्ति परन्तप ಈ ಕಾಂಪಿಟೇಷನ್ ಗ್ಲಿಮ್ಸಸ್ ಮಾತ್ರ ನಾನು ಇಲ್ಲಿ ಹಾಕಿದ್ದೀನಿ. ಆಕ್ಚುಲಿ ಕಾಂಪಿಟೇಷನ್ ತುಂಬಾ ಡೀಟೇಲ್ಡ್ ಆಗಿ ಇತ್ತು. ಅವಿ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ದ. ನನಗಂತೂ ಖುಷಿ ಆಯ್ತು. ಥ್ಯಾಂಕ್ ಯು. ಅಭಿ ಭಗವದ್ಗೀತೆ ಕ್ಲಾಸ್ ಆದ್ಮೇಲೆ ಇಲ್ಲೇ ಮನೆ ಮುಂದ್ಗಡೆ ಸಂಜೆ ಟೈಮ್ ಆಟೋ ಆಡೋದಕ್ಕೆ ಬಂದೆ. ಇಲ್ಲೇನಪ್ಪಾ ಅಂದ್ರೆ ಇದು ಜಂಪಿಂಗ್ ಝೋನ್ ಅಂತ, ಇದನ್ನ ಅವರೇ ಬಂದ್ಬಿಟ್ಟು ಇನ್ಸ್ಟಾಲ್ ಮಾಡ್ತಾರೆ. ಅಂದ್ರೆ ಇದಕ್ಕೆ 120 euros ತಗೊಂತಾರೆ. ಅಂದ್ರೆ ಒಂದು ವೀಕೆಂಡ್ಸ್ ಅಲ್ಲಿ 3 to 4 days ಇಲ್ಲಿ ಇನ್ಸ್ಟಾಲ್ ಮಾಡಿ ಹೋಗ್ತಾರೆ. ನಾವು ನಮ್ಮ ಮನೆ ಹತ್ರ 3-4 ಜನ ಮನೆಯವರು ಸೇರ್ಕೊಂಡ್ಬಿಟ್ಟು ಇದನ್ನ ಇನ್ಸ್ಟಾಲ್ ಮಾಡ್ಸಿದ್ವಿ. ಸೊ ದಟ್ ಇಲ್ಲಿರೋ ಮಕ್ಕಳೆಲ್ಲ ಒಂದು 3 days ವರ್ಗೂ ಇದನ್ನ ಆಡಿ ಎಂಜಾಯ್ ಮಾಡ್ಲಿ ಅಂತ. go. Say, Abhi, hi. This play. Happy, Abhiram? Go, get inside. Get inside. Climb. Do it again. ಇದಾಗಿತ್ತು ಇವತ್ತಿನ ವಿಡಿಯೋ. ನನ್ನ ಮಗನ ಜೊತೆ ಐರ್ಲೆಂಡ್ ನಲ್ಲಿ ಒಂದು ವೀಕೆಂಡ್ ನ ಹೇಗೆ ಸ್ಪೆಂಡ್ ಮಾಡಿದೆ ಹೊಸ ಮನೆಯಲ್ಲಿ ಅಂತ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.